ಅಹಿಂದ ನಾಯಕ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಘೋಷಿಸಿದ್ರು. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡೋದಕ್ಕೆ ಪಕ್ಷದಿಂದ ತಯಾರಿನೂ ಆಗ್ತಾ ಇದೆ. ಆದ್ರೂ ಯತೀಂದ್ರ ಸಿದ್ದರಾಮಯ್ಯ ಇವತ್ತು ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನೋಟಿಸ್ ಕೊಟ್ರೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನೇ ದಾಳ ಮಾಡಿಕೊಂಡಿರೋ ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಅವರಿಗೆ ದಮ್ಮಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯೇ ಸದ್ದು ಮಾಡುತ್ತಿದೆ. ತಂದೆ ಹಾಗೂ ಮುಖ್ಯಮಂತ್ರಿಯೂ ಆಗಿರುವ ಸಿದ್ದರಾಮಯ್ಯನವರು ರಾಜಕೀಯದ ಅಂತಿಮ ಕಾಲಘಟ್ಟದಲ್ಲಿದ್ದಾರೆ ಅಂತ ಹೇಳಿದ್ದು, ಆಮೇಲೆ ಸಿದ್ದರಾಮಯ್ಯನವರು ಬಿಟ್ಟರೆ ಸತೀಶ್ ಜಾರಕಿಹೊಳಿ ಅವರೇ ಅಹಿಂದ ಉತ್ತರಾಧಿಕಾರಿ ಅಂತ ಹೇಳಿರೋದು ಈಗಲೂ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ. ಕಾಂಗ್ರೆಸ್ನಲ್ಲಿ ಎದ್ದಿರೋ ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ರಾಜಕೀಯ ಕಾಲ ಅಂತಿಮ ಘಟ್ಟದಲ್ಲಿದೆ ಅಂತ ಹೇಳಿಕೆ ಕೊಟ್ಟು ಸಂಚಲನ ಸೃಷ್ಟಿಸಿದ್ರು. ಆದರೆ ಕಾಂಗ್ರೆಸ್ನಲ್ಲಿ ಮುಂದಿನ ನಾಯಕತ್ವ ಕುರಿತು ನೀಡಿರುವ ಹೇಳಿಕೆಗೆ ನಾನು ಈಗಲೂ ಬದ್ಧನಾಗಿದ್ದೇನೆ, ನಾನು ಹೇಳಿದ್ದರಲ್ಲಿ ತಪ್ಪೇನಿಲ್ಲ ಅಂತ ಯತೀಂದ್ರ ಪುನರುಚ್ಚರಿಸಿದ್ದಾರೆ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿನ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಬಗ್ಗೆ ಇನ್ನೇನು ಹೇಳಕ್ ಇಷ್ಟಪಡೋದಿಲ್ಲ. ಏನ್ ಹೇಳ್ಬೇಕು ಹೇಳಾಗಿದೆ, ಏನ್ ಸ್ಪಷ್ಟನೆ ಕೊಡ್ಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡ್ತೀನಿ, ಯಾರು ಏನೇ ಮಾಡಲಿ, ನಾನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡ್ತೀನಿ. ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ವಿವಾದ ಪಡ್ಕೊಂಡಾಗ ಅಲ್ಲೇ ಮತ್ತೆ ಅಗತ್ಯ ಇಲ್ಲ. ನಾನು ಹೇಳಿದೊಳಗೆ ಯಾವುದೇ ತಪ್ಪು, ನಾನು ಅದಕ್ಕಾಗಿ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನ್ ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ. ಎಷ್ಟೊಂದು ನಾಯಕರ ಪಕ್ಷದಲ್ಲಿ ಆ ತರದ ಅಹಿಂದ ಅಥವಾ ಸಾಮಾಜಿಕ ಬದ್ಧತೆ ಇರುವಂತ ಜನರು ಬೇಕಾದ ಜನ ಇದ್ದಾರೆ. ಸೊ ಅವರೆಲ್ಲ ಲೀಡ್ ಮಾಡೋಕೆ ಅರ್ಹತೆ ಇಲ್ಲ. ಮೊನ್ನೆ ನೀಡಿದ ಯತೀಂದ್ರ ಹೇಳಿಕೆಗೆ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್ ಗರಂ ಆಗಿದ್ರು. ಪರೋಕ್ಷವಾಗಿ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಶಿಸ್ತು ಸಮಿತಿ ನೋಟಿಸ್ ಕೊಡುವ ಬಗ್ಗೆಯೂ ಸುಳಿವು ಕೊಟ್ಟಿದ್ರು ಡಿಕೆಶಿ. ಮಾತಾಡೋ ಜಾಗದಲ್ಲಿ ಮಾತಾಡ್ತೀನಿ ಅಂತ ಖಾರವಾಗಿ ರಿಯಾಕ್ಟ್ ಮಾಡಿದ್ರು. ಇಷ್ಟಾದ್ರೂ ಯತೀಂದ್ರ ಸಿದ್ದರಾಮಯ್ಯನವರು ಸುಮ್ಮನಾಗಿಲ್ಲ. ನೋಟಿಸ್ ಕೊಟ್ರೆ ಎಲ್ಲಿ ಉತ್ತರ ಕೊಡಬೇಕೋ ಕೊಡ್ತೀನಿ ಅಂದಿದ್ದಾರೆ. ಯತೀಂದ್ರ ಅವ್ರಿಗೂ ನೋಟಿಸ್ ಜಾರಿ ಮಾಡ್ತೀರಾ ಸರ್ ಪಕ್ಷದ ವತಿಯಿಂದ? ಈಗ ನಾನು ಮಾತಾಡಕ್ ಹೋಗಲ್ಲ. ನಾನು ಯಾರ ಹತ್ರ ಮಾತಾಡ್ಬೇಕೋ ಮಾತಾಡ್ತೀನಿ. ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ. ನಮ್ಮ ಪಕ್ಷದ ವಿಚಾರ ಪಕ್ಷಗಳು ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರ ನೋಟಿಸ್ ಬಂದಾಗ ನೋಡಬೇಡಿ. ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ಈ ವಿಚಾರದ ಬಗ್ಗೆ ಎಲ್ಲಿ ಮಾತನಾಡಬೇಕೋ ಅಲ್ಲಿ ಮಾತನಾಡುತ್ತೇನೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಕೂಡ ಎಲ್ಲದಕ್ಕೂ ಸಿದ್ಧ ಅನ್ನೋ ಸಂದೇಶ ರವಾನಿಸಿದ್ದಾರೆ. ಇಷ್ಟೆಲ್ಲ ರಾಜಕೀಯ ವಾಕ್ಸಮರ ನಡೆಯುತ್ತಿದ್ರು ಸತೀಶ್ ಜಾರಕಿಹೊಳಿ ನಾನೇನೂ ಮಾತಾಡಲ್ಲ ಅಂದ್ರು. ಸಚಿವ ಎಂಬಿ ಪಾಟೀಲ್ ಯತೀಂದ್ರ ಹಾಗೆ ಹೇಳಲಿಲ್ಲ ಅಂದ್ರು. ನಿಮ್ಗೆ ಆಗ್ಬೇಕು ಆಸೆ ಇದ್ರಲ್ಲ? ಇಲ್ಲ ಯಾವ್ದು ಆಸೆನೂ ಇಲ್ಲ, ಸದ್ಯಕ್ಕೆ ಅದು ಅವಶ್ಯಕತೆನೂ ಇಲ್ಲ. ಚರ್ಚೆ ಮುಂದೆ ನೋಡೋಣ. ಇಲ್ಲ, ಅದು ನಿಮ್ಮ ಪಕ್ಷದೊಳಗಡೆ ಚರ್ಚೆ ಆಗುತ್ತೆ. ಇಲ್ಲ ಸಾರಿ, ಅದ್ರ ಬಗ್ಗೆ ನಾ ಏನೂ ಇಲ್ಲ. ಹೇಳ್ರಿ, ಬೆಂಗಳೂರಾಗ ಸಂಬಂಧಪಟ್ಟವ್ರು ಹೇಳ್ಬೇಕಂತ ನಾ ಏನಿಲ್ಲ. ಮುಖ್ಯವಾಗಿ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಯತೀಂದ್ರ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರು ಯಾವ ಅರ್ಥದ ಹೇಳಿದ್ದಾರೆ, ಅವರೊಬ್ಬ ಹಿಂದುಳಿದ ನಾಯಕ, ಸಿದ್ದರಾಮಯ್ಯನವರ ಸಿದ್ಧಾಂತ ನಂಬಿಕೆಗಳ ಮೇಲೆ ವಿಶ್ವಾಸ ಇಟ್ಕೊಂಡವಂಥವನು ಅಂಥೇಳಿ ಯಾವ ರೀತಿ ನಾವು ಬಸವಣ್ಣನ ಮೇಲೆ ಇಟ್ಕೊಂಡಿರ್ತೀವಲ್ಲ ಆ ರೀತಿಯಿಂದ ಒಂದು ಇದರಿಂದ ಮಾತಾಡಿದ್ದಾರೆ. ಅನವಶ್ಯಕವಾಗಿ ದೊಡ್ಡ ನಾಗಿ ಸೃಷ್ಟಿ ಮಾಡಿದ್ದು. ಅವ್ರು ಹೇಳಿದ್ದಂಥ ಅರ್ಥ ಬೇರೆ. ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತಿದ್ದಾರೆ. ಯತೀಂದ್ರ ಹೇಳಿಕೆ ಬಗ್ಗೆ ಸಚಿವರು ಪರ ವಿರೋಧ ಮಾತಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ನಾನು ಯಾರತ್ರ ಮಾತಾಡಬೇಕೋ ಅವರತ್ರ ಮಾತಾಡ್ತೀನಿ ಅಂತಿದ್ದಾರೆ. ಇದನ್ನೇ ಅಸ್ತ್ರ ಮಾಡಿಕೊಂಡ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಡಿಕೆ ಶಿವಕುಮಾರ್ ಅವರಿಗೆ ಯತೀಂದ್ರ ವಿರುದ್ಧ ಕ್ರಮ ತಗೊಳ್ಳೋ ಧೈರ್ಯ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿರುವ ಅಶೋಕ್
ಚಲನಚಿತ್ರ ಕಲಾವಿದರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನೋ ಧಮಕಿ ಹಾಕೋಕೆ ಧೈರ್ಯ ಇದೆ. ಶಾಸಕರಿಗೆ ತಗ್ಗಿ ಬಗ್ಗಿ ನಡಿಬೇಕು ಅಂತ ಧಮಕಿ ಹಾಕೋ ಧೈರ್ಯ ಇದೆ. ಕಾರ್ಯಕರ್ತರಿಗೆ ನಿಮ್ಮ ಛತ್ರಿ ಬುದ್ಧಿ ಗೊತ್ತು ಅಂತ ಆವಾಜ್ ಹಾಕೋಕ್ಕೂ ಧೈರ್ಯ ಇದೆ. ಆದ್ರೆ ಸಿದ್ದರಾಮಯ್ಯ ಪುತ್ರನಿಗೆ ಒಂದು ನೋಟಿಸ್ ಕೊಡೋ ಧೈರ್ಯನೂ ಇಲ್ವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ? ಎಲ್ಲದಕ್ಕೂ ಡೆಲ್ಲಿ ಹೈಕಮಾಂಡ್ ಕಡೆ ಮುಖ ಮಾಡುವ ನೀವು ನಾಳೆ ಅಪ್ಪಿತಪ್ಪಿ ಮುಖ್ಯಮಂತ್ರಿ ಆದ್ರೆ ರಾಜ್ಯವನ್ನ ಹೇಗೆ ಮುನ್ನಡೆಸುತ್ತೀರಿ ಅಂತಾನು ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದು ಕಡೆ ಬಸವರಾಜ ಬೊಮ್ಮಾಯಿ ಮಾತಾಡಿ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದ್ರು. ಇಷ್ಟು ದಿವಸ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಹೈಕಮಾಂಡ್ ಅಂತಿಮ ಅಂತಿದ್ರು. ಆ ಹೇಳಿಕೆ ಬಂದ ಮೇಲೆ ಹೈಕಮಾಂಡು ಇಲ್ಲೇ ಇದೆಯಾ, ಕರ್ನಾಟಕದಲ್ಲಿ ಇದೆಯಾ, ಮೇಲಿದೆಯಾ ಅನ್ನುವಂಥ ಸಂಶಯ ಕಾಂಗ್ರೆಸ್ಗರಿಗೆ ಬರ್ತಾ ಇದೆ. ಸೊ ಯಾವ ಹೈಕಮಾಂಡನ್ನು ಕಾಂಗ್ರೆಸ್ಗರು ಪಾಲನೆ ಮಾಡಬೇಕು? ಇಲ್ಲಿಯ ಮುಖ್ಯಮಂತ್ರಿಗಳ ಪರಿವಾರದ ಸದಸ್ಯರಾದಂಥ ಯತೀಂದ್ರ ಅವರ ಹೈಕಮಾಂಡ್ ಮಾತಿಗೆ ಅವರು ಮನ್ನಣೆ ಕೊಡಬೇಕಾ ಅಥವಾ ದಿಲ್ಲಿ ಮನ್ನಣೆ ಕೊಡಬೇಕನ್ನುವಂಥದ್ದು ಹೊಸ ಪ್ರಶ್ನೆಗೆ ಉದ್ಭವಿಸಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ, ಸಂಪುಟ ಪುನರಚನೆ ಆಗುತ್ತೆ ಅನ್ನೋದು ಬಹುತೇಕ ಫೈನಲ್ ಆಗಿದೆ. ನಾನು ಆಕಾಂಕ್ಷಿನೇ ಅಂತ ಅಪ್ಪಾಜಿ ನಾಡಗೌಡ ಹೇಳಿದ್ರೆ, ಹೈಕಮಾಂಡ್ ಹೇಳಿದ್ರೆ ನಾನು ಮಂತ್ರಿಸ್ಥಾನ ಬಿಡೋಕೆ ರೆಡಿ ಅಂದ್ರು ಕೃಷ್ಣ ಬೈರೇಗೌಡ. ಆಕಾಂಕ್ಷಿ ಎಲ್ಲರೂ ಇದ್ದೇ ಇದ್ದೀವಿ, ಇಲ್ಲ ಅಂತೆಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಬೇಕಾದ್ರೆ ಸೀನಿಯರ್ ಮೋಸ್ಟ್ ಇದ್ದೀನಿ. ಅದು ಏನಾಗುತ್ತೆ, ಜೂನಿಯರ್ ಸೀನಿಯರ್ ಅನ್ನುವಂಥ ಕನ್ಸಿಡ್ರೇಷನ್ಸು ರಾಜಕಾರಣದಲ್ಲಿ ಯಾವ ರೀತಿ ಆಗಿ ತೊಗೊತಾರೋ ಗೊತ್ತಿಲ್ಲ. ಅದೇ ಈಗ ರಾಜಕೀಯಕ್ಕಿಂತ ಇದಕ್ಕೆ ಮುಗಿಸಿ ಆಮೇಲೆ ರಾಜಕಾರಣ ಮಾಡ್ತಾರೆ. ಏನು ಗೊತ್ತಾಗ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲಲ್ಲ. ಡೆಲ್ಲಿಯಿಂದ ಬಂದು ಪೇಪರ್ನಲ್ಲಿ ಸೈನ್ ಆದ ಪೇಪರ್ನಲ್ಲೇ ಕೊನೆಗಳಿಗೆ 7:30 ಗಂಟೆಗೆ ಬದಲಾಗ್ತವೆ. ರಾಜಕಾರಣ ಇದು, ದಿಸ್ ಇಸ್ ಚೆಸ್ ಮೇಟ್. ಇದು ಯಾವತ್ತಿಗೆ ಹೇಗೆ ಏನಾಗ್ತವೋ ಗೊತ್ತಿಲ್ಲ. 7:30 ಗಂಟೆಗೆ ಬಂದಂಥದ್ರಲ್ಲಿ ಬಂದಿದೆ ಅಂತ ಹೇಳಿದಾಗ ಕೊನೆ ಗಳಿಗೆಯಲ್ಲಿ ಬಿಟ್ಟೋಯ್ತು. ಪವರ್ ಮಿನಿಸ್ಟರ್ ಅಂತ ಅನೌನ್ಸ್ ಆಗಿತ್ತು, ಬಿಟ್ಟೋಯ್ತು. ಪಕ್ಷದ ಚೌಕಟ್ಟಿನಲ್ಲಿ ಕಾಲಕ್ಕೆ ತಕ್ಕ ಹಾಗೆ ಪಕ್ಷದ ವರಿಷ್ಠರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಮಾನಗಳನ್ನು ತಗೊಳ್ತಾರೆ. ಅದನ್ನ ನಾವು ಅನುಸರಿಸಿಕೊಂಡು ಕೊಟ್ಟಿರೋ ಜವಾಬ್ದಾರಿಯನ್ನ ಸರಿಯಾಗಿ ಕೆಲಸ ಮಾಡಿದ್ರೆ ಅದರಿಂದ ಏನಾದರೂ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬದಲಾವಣೆ ಆದರೆ ಆಗತ್ತೆ. ರಾಜ್ಯ ಸರ್ಕಾರದಲ್ಲಿ ಸಂಪುಟ ಪುನರಚನೆ ಆಗುತ್ತೋ ಅಥವಾ ಬಿಜೆಪಿ ಅವರು ಹೇಳೋ ಥರ ಸಿಎಂ ಕುರ್ಚಿನೇ ಬದಲಾಗುತ್ತೋ ಗೊತ್ತಿಲ್ಲ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿರುವ ಸತೀಶ್ ಜಾರಕಿಹೊಳಿನೇ ಉತ್ತರಾಧಿಕಾರಿ ಅನ್ನೋ ಮಾತು ಕಾಂಗ್ರೆಸ್ನಲ್ಲಂತೂ ಸಂಚಲನ ಎಬ್ಬಿಸಿದ್ದು ಎಲ್ಲದಕ್ಕೂ ಯಾವಾಗ ತೆರೆ ಬೀಳುತ್ತೆ ಅನ್ನೋದೇ ನಿಗೂಢ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.